ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಏನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕನ್ನಡ ಭಾಷೆಯ ಪ್ರಜ್ಞೆ ಪ್ರತಿಯೊಬ್ಬರಲ್ಲಿಯೂ ಮೂಡಲಿ. ಜಿ. ಕುಮಾರ್ ನಾಯಕ್. ಐದು ಗ್ಯಾರಂಟಿ ಯೋಜನೆ ಜಾರಿಗೊಳಿಸುವಲ್ಲಿ ಸರ್ಕಾರ ವಿಫಲ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆ. 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ದ್ವೇಷ ಕಲೆಯಿಂದ ಹೊರಬಂದು ಕನ್ನಡಿಗರು ಆತ್ಮವಿಮರ್ಶೆಯ ಮೂಲಕ ಭಾಷಾ ಪ್ರೀತಿ ಮೆರೆಯಲಿ. ಗೋರೂರು ಚನ್ನಬಸಪ್ಪ. 6ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಅಧ್ಯಕ್ಷರ ಅದ್ಧೂರಿಯ ಮೆರವಣಿಗೆ. ಕಲಾ ತಂಡಗಳ ಭಾಗಿ. ಕನ್ನಡ ಗೀತೆ ನೃತ್ಯ ಪ್ರದರ್ಶನ. 100 ಅಡಿ ಉದ್ದದ ಕನ್ನಡ ಬಾವುಟ. ಕನ್ನಡ ಸಾಹಿತ್ಯ ಪರಿಷತ್ 6ನೇ ತಾಲೂಕು ಸಮ್ಮೇಳನದ ಧ್ವಜಾರೋಹಣ. ಹೆತ್ತ ತಾಯಿಯಂತೆ ಮಾತೃಭಾಷೆ ಪ್ರೀತಿಸಿ ಆಧರಿಸುವ ಮನಸ್ಸು ನಮ್ಮೆಲ್ಲರದಾಗಲಿ. ಅಯ್ಯಪ್ಪ ಹೂಡ. ಮತ್ತು ವಿವಿಧ ಕೃತಿಗಳ ಲೋಕಾರ್ಪಣೆ. ಕನ್ನಡ ಭಾಷೆಯ ಕುರಿತು ಇಡೀ ಜಗತ್ತು ತಿಳಿದುಕೊಳ್ಳುವಂತಹ ಹಾಗೂ ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿಯ ಕುರಿತು ಪ್ರಜ್ಞೆಯನ್ನು ಹೊಂದುವಂತಹ ಕೆಲಸಕ್ಕೆ ಕನ್ನಡಿಗರು ಮುಂದಾಗಬೇಕಿದೆ ಎಂದು ಸಂಸದ ಜಿ. ಕುಮಾರ್ ನಾಯಕ್ ಹೇಳಿದರು. ಕನ್ನಡ ಭಾಷೆಯ ಕುರಿತು ಇಡೀ ಜಗತ್ತು ತಿಳಿದುಕೊಳ್ಳುವಂತಹ ಹಾಗೂ ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿಯ ಕುರಿತು ಪ್ರಜ್ಞೆಯನ್ನು ಹೊಂದುವಂತಹ ಕೆಲಸಕ್ಕೆ ಕನ್ನಡಿಗರು ಮುಂದಾಗಬೇಕಿದೆ ಎಂದು ಸಂಸದ ಜಿ. ಕುಮಾರ್ ನಾಯಕ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದ 6ನೇ ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದರು. ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂಲಕ ತಾಲೂಕಿನ ಇತಿಹಾಸ, ಆಚಾರ, ವಿಚಾರ, ಸಂಸ್ಕೃತಿಯ ಚಿಂತನೆ ಮಾಡಲು ಅವಕಾಶ ಸಿಕ್ಕಿದ್ದು ಸಂತಸದ ವಿಚಾರವಾಗಿದ್ದು, ಭಾಷೆ, ಪ್ರಗತಿ, ನೆಲ, ಜಲದ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುವ ಒಳ್ಳೆಯ ಅವಕಾಶವನ್ನು ಸಮ್ಮೇಳನದ ವೇದಿಕೆ ಕಲ್ಪಿಸಿಕೊಟ್ಟಿದೆ ಎಂದರು. ಕನ್ನಡ ಭಾಷೆ ಕುರಿತು ಪ್ರಜ್ಞೆ ಎಂಬುದು ದಿಟ್ಟವಾಗಿರುವುದು, ವರ್ಷಕ್ಕೊಮ್ಮೆಯೂ ಕಂಡು ಮಾಯವಾಗುವ ಪ್ರಕ್ರಿಯೆ ಆಗಬಾರದು. ಕನ್ನಡಿಗರೆಂದರೆ ಜಿಲ್ಲೆಗೆ ಮಾತ್ರ ಸೀಮಿತವಾಗದೆ ಇತರ ಜಿಲ್ಲೆಗಳಲ್ಲಿ ಕನ್ನಡ ಭಾಷೆಗೆ ಆಗುತ್ತಿರುವ ಸಮಸ್ಯೆಗಳು, ಸವಾಲುಗಳ ಬಗ್ಗೆಯೂ ಪ್ರಜ್ಞೆ ಇರಬೇಕು. ಬೆಳಗಾವಿ ಸುವರ್ಣಸೌಧ ನಿರ್ಮಾಣವಾದಾಗ ರಾಯಚೂರಿನ ಕನ್ನಡ ಪ್ರಜ್ಞೆ ಸಂಭ್ರಮಿಸಿತ್ತು. ಅದೇ ರೀತಿ ರಾಯಚೂರಿನಲ್ಲಿ ಏಮ್ಸ್ ಬಂದರೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಪ್ರಜ್ಞೆ ಬೆಳೆಯುತ್ತದೆ. ಈ ನಿಟ್ಟಿನಲ್ಲಿ ಧ್ವನಿ ಎಲ್ಲೆಡೆ ಮೊಳಗಬೇಕು ಎಂದು ತಿಳಿಸಿದರು. ಇಡೀ ದೇಶದಲ್ಲಿ ಕನ್ನಡದ ಬಗ್ಗೆ ಅರಿವು ಮೂಡಬೇಕು. ಅದೊಂದು ಸಂಸ್ಕೃತಿ ಎಂಬುದು ಗೊತ್ತಾಗಬೇಕು. ಅಂತಹ ಕೆಲಸಕ್ಕೆ ಪ್ರತಿಯೊಬ್ಬ ಕನ್ನಡಿಗರು ಮುಂದಾಗಬೇಕು. ಕನ್ನಡ ಭಾಷೆಯ ಮಮತೆಯನ್ನು ಗೌರವಿಸಿ ಪ್ರೀತಿಸುವ ಸಂದೇಶ ಕೊಡಬೇಕು ಎಂದು ಹೇಳಿದರು. ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಾತನಾಡಿದರೆ ಎಲ್ಲರೂ ಸೇರಿಕೊಳ್ಳುತ್ತಾರೆ. ಅದರಂತೆ ಕನ್ನಡ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಾಗುವ ದೃಢ ನಿಶ್ಚಯ ಹೊಂದಿಕೊಳ್ಳಬೇಕು. ಕನ್ನಡದ ಸಮಸ್ಯೆಗಳ ಬಗ್ಗೆ ಜಾಗೃತರಾಗುವುದರ ಜೊತೆಗೆ ಕನ್ನಡ ಭಾಷೆಯ ಅಭಿವೃದ್ಧಿಗೆ ಪ್ರತಿಯೊಬ್ಬರಲ್ಲಿಯೂ ಅರಿವು ಮೂಡಿಸಬೇಕು. ಕನ್ನಡ ಭಾಷೆಯ ಸಮಸ್ಯೆ ನಿವಾರಣೆಗೆ ಪ್ರತಿಯೊಬ್ಬರೂ ಪ್ರಯತ್ನಿಸಬೇಕು ಎಂದರು. ಕೇವಲ ನಾವು ಕನ್ನಡಿಗರು ಅಂತ ಹೇಳಿದ್ರೆ ರಾಯಚೂರು ಮಾತ್ರ ಅಲ್ಲ, ನಮ್ಮ ಪ್ರಜ್ಞೆ ರಾಯಚೂರಿಗೆ ಮಾತ್ರ ಸೀಮಿತವಾಗಿದ್ರೆ ಅದು ಕರ್ನಾಟಕ ಪ್ರಜ್ಞೆ ಆಗೋಲ್ಲ, ಕನ್ನಡ ಪ್ರಜ್ಞೆ ಆಗೋಲ್ಲ. ಮೈಸೂರಿನಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಕೂಡ ನಾವು ಕನ್ನಡ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರಬೇಕು. ಬೀದರ್ನಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಅನುಕಂಪವನ್ನ, ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರಬೇಕು. ಅದೇ ರೀತಿ ಮಂಗಳೂರು ಕೂಡ ನಮ್ಮದೇನೆ. ಈ ರೀತಿಯ ಪ್ರಜ್ಞೆ ಬರೀ ರಾಯಚೂರಿನಲ್ಲಿ ಅವರಿದ್ದವರಿಗೆ ಮಾತ್ರ ಆದರೆ ಆಗದು. ಕರ್ನಾಟಕದ
ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಈ ರೀತಿಯ ಪ್ರಜ್ಞೆ ಇರಬೇಕಾಗ್ತದೆ. ಬೆಳಗಾವಿಯಲ್ಲಿ ಸುವರ್ಣ ಸೌಧ ಕಟ್ಟಿದಾಗ ರಾಯಚೂರಿನ ಕನ್ನಡ ಪ್ರಜ್ಞೆ ಬಹಳ ಸಂತೋಷಪಡ್ತು. ಧಾರವಾಡದಲ್ಲಿ IIT ಬಂದ್ರೆ ರಾಯಚೂರಿನ ಕನ್ನಡ ಪ್ರಜ್ಞೆ ಅತ್ಯಂತ ಸಂತೋಷದಿಂದ ಸಂಭ್ರಮಿಸಿತು. ಮೈಸೂರಿನಲ್ಲಿ ದಸರಾ ಹಬ್ಬ ನಡೀತಾ ಇತ್ತು ಅಂತ ಹೇಳಿದ್ರೆ ರಾಯಚೂರಿಗೆ ಸಂತೋಷ ಆಗ್ತದೆ. ಅದೇ ರೀತಿ ರಾಯಚೂರಿಗೆ ಏಮ್ಸ್ ಬಂದ್ರೆ ಕರ್ನಾಟಕದ ಎಲ್ಲ ಕಡೆಗೂ ಕನ್ನಡ ಪ್ರಜ್ಞೆ ಜಾಗೃತವಾಗಿ ಸಂತೋಷವಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಕನ್ನಡಿಗರಿಗೆ ಈ ಒಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಒಕ್ಕಲಿನ ಧ್ವನಿ ಆಗಬೇಕೇ ಹೊರತು ಒಂಟಿ ಧ್ವನಿ ಆಗಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋಣ. ರಾಯಚೂರಿನ ಧ್ವನಿ ಎಲ್ಲ ಕಡೆ ಕೇಳಿಸುವ ಹಾಗೆ ಮಾಡಬೇಕಾಗ್ತದೆ. ಇನ್ನು ಈ ಧ್ವನಿ ನೀವು ಮಾತಾಡ್ಕೊಂಡ್ರೆ ಅದು ಪ್ರತಿಧ್ವನಿ ಆಗುತ್ತೆ ಅಷ್ಟೇ, ನಿಮಗೆ ನಮಗೆ. ಆದ್ರೆ ಈ ರೀತಿಯ ಕನ್ನಡ ಪ್ರಜ್ಞೆ, ಕರ್ನಾಟಕ ಪ್ರಜ್ಞೆ, ನಮ್ಮ ಏನು ಸಂಸ್ಕೃತಿಯ ಪ್ರಜ್ಞೆ ಏನಿದೆ ಅದು ಕೇವಲ ನೀವು ಚರ್ಚೆ ಮಾಡಿ ಮಾತ್ರ ಅಲ್ಲ. ನಮ್ಮ ಪ್ರಜ್ಞೆ ರಾಯಚೂರಿಗೆ ಮಾತ್ರ ಸೀಮಿತವಾಗಿದ್ರೆ ಅದು ಕರ್ನಾಟಕ ಪ್ರಜ್ಞೆ ಆಗೋಲ್ಲ, ಕನ್ನಡ ಪ್ರಜ್ಞೆ ಆಗೋಲ್ಲ. ಮೈಸೂರಿನಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಕೂಡ ನಾವು ಕನ್ನಡ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರಬೇಕು. ಬೀದರ್ನಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಅನುಕಂಪವನ್ನ, ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರಬೇಕು. ಅದೇ ರೀತಿ ಮಂಗಳೂರು ಕೂಡ ನಮ್ಮದೇನೆ. ಈ ರೀತಿಯ ಪ್ರಜ್ಞೆ ಬರೀ ರಾಯಚೂರಿನಲ್ಲಿ ಅವರಿದ್ದವರಿಗೆ ಮಾತ್ರ ಆದ್ರೆ ಆಗದು. ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಈ ರೀತಿಯ ಪ್ರಜ್ಞೆ ಇರಬೇಕಾಗ್ತದೆ. ಬೆಳಗಾವಿಯಲ್ಲಿ ಸುವರ್ಣ ಸೌಧ ಕಟ್ಟಿದಾಗ ರಾಯಚೂರಿನ ಕನ್ನಡ ಪ್ರಜ್ಞೆ ಬಹಳ ಸಂತೋಷಪಡ್ತು. ಧಾರವಾಡದಲ್ಲಿ IIT ಬಂದ್ರೆ ರಾಯಚೂರಿನ ಕನ್ನಡ ಪ್ರಜ್ಞೆ ಅತ್ಯಂತ ಸಂತೋಷದಿಂದ ಸಂಭ್ರಮಿಸಿತು. ಮೈಸೂರಿನಲ್ಲಿ ದಸರಾ ಹಬ್ಬ ನಡೀತಾ ಇತ್ತು ಅಂತ ಹೇಳಿದ್ರೆ ರಾಯಚೂರಿಗೆ ಸಂತೋಷ ಆಗ್ತದೆ. ಅದೇ ರೀತಿ ರಾಯಚೂರಿಗೆ ಏಮ್ಸ್ ಬಂದ್ರೆ ಕರ್ನಾಟಕದ ಎಲ್ಲ ಕಡೆಗೂ ಕನ್ನಡ ಪ್ರಜ್ಞೆ ಜಾಗೃತವಾಗಿ ಸಂತೋಷವಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಕನ್ನಡಿಗರಿಗೆ ಈ ಒಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಒಕ್ಕಲಿನ ಧ್ವನಿ ಆಗಬೇಕೇ ಹೊರತು ಒಂಟಿ ಧ್ವನಿ ಆಗಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋಣ. ರಾಯಚೂರಿನ ಧ್ವನಿ ಎಲ್ಲ ಕಡೆ ಕೇಳಿಸುವ ಹಾಗೆ ಮಾಡಬೇಕಾಗ್ತದೆ. ಇನ್ನು ಈ ಧ್ವನಿ ನೀವು ಮಾತಾಡ್ಕೊಂಡ್ರೆ ಅದು ಪ್ರತಿಧ್ವನಿ ಆಗುತ್ತೆ ಅಷ್ಟೇ, ನಿಮಗೆ ನಮಗೆ. ಆದ್ರೆ ಈ ರೀತಿಯ ಕನ್ನಡ ಪ್ರಜ್ಞೆ, ಕರ್ನಾಟಕ ಪ್ರಜ್ಞೆ, ನಮ್ಮ ಏನು ಸಂಸ್ಕೃತಿಯ ಪ್ರಜ್ಞೆ ಏನಿದೆ ಅದು ಕೇವಲ ನೀವು ಚರ್ಚೆ ಮಾಡಿ ಇಟ್ಕೊಳ್ಳುವಂತ ವಿಷಯ ಅಲ್ಲ. ಇಡೀ ದೇಶದಲ್ಲಿ ಎಲ್ಲರಿಗೂ ಇದರ ಬಗ್ಗೆ ಅರಿವು ಮೂಡಬೇಕು. ಹಲವಾರು ವಿಷಯಗಳು ನಾವು ಯೋಚನೆ ಮಾಡ್ತಿರ್ತೀವಿ, ಮೆಲುಕು ಹಾಕ್ತಾ ಇರ್ತೀವಿ. ಆದರೆ ನಮ್ಮ ಬಗ್ಗೆ ಯಾವತ್ತೂ ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸಂದರ್ಭ ಒದಗಿ ಬರೋಲ್ಲ. ಎಲ್ಲ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತೇವೆ. ಆದರೆ ಈ ಸಂದರ್ಭದಲ್ಲಿ ನಮ್ಮ ಬಗ್ಗೆ, ನಮ್ಮ ಹಿರಿಯರ ಬಗ್ಗೆ, ನಮ್ಮ ಮುಂದಿನ ಪೀಳಿಗೆಯ ಬಗ್ಗೆ, ಭಾಷೆಯ ಬಗ್ಗೆ, ನೆಲದ ಬಗ್ಗೆ, ಜಲದ ಬಗ್ಗೆ, ನಮ್ಮ ಪ್ರಗತಿಯ ಬಗ್ಗೆ, ನಮ್ಮ ಕುಂದುಕೊರತೆಗಳ ಬಗ್ಗೆ ಯೋಚನೆ ಮಾಡುವಂತಹ ಆತ್ಮಾವಲೋಕನ, ವೈಯಕ್ತಿಕವಾಗಿ ಮತ್ತು ಒಂದು ಸಮೂಹವಾಗಿ ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಈ ವೇದಿಕೆ ನಮಗೆ ಕಲ್ಪಿಸಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಬಹಳ ಚೆನ್ನಾಗಿ ರಸವತ್ತಾಗಿ ಅಧ್ಯಕ್ಷರು ಮಾತನಾಡಿದ್ದಾರೆ. ಆ ಒಂದು ಮಾತಿನ, ಆ ಒಂದು ವಿಚಾರಧಾರೆಯ ವೈಚಾರಿಕ ಅಂಶಗಳಲ್ಲಿ ನಾವು ನಿಂತು ಹೋಗಿರುವಂಥವ್ರು. ನಾವು ಈಗ ಬೇರೆ ವಿಷಯಗಳನ್ನ ಮಾತಾಡ್ಲಿಕ್ಕೆ ಹೋದ್ರೆ ಅದು ರಸಾಭಾಸಕ್ಕೆ ಎಡೆ ಮಾಡಿಕೊಡ್ತದೆ ಅಂತೇಳಿ ನಾನು ಭಾವಿಸ್ತಾ ಒಂದೆರಡು ಮಾತುಗಳಲ್ಲಿ ನನ್ನ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಕರ್ನಾಟಕ ಎಂಬುದೇನು ಬರಿಯ ಹೆಸರೇ ಮಣ್ಣಿಗೆ, ಮಂತ್ರಕಣ, ಶಕ್ತಿಗಣ, ತಾಯಿಗಣ, ದೇವಿಗಣ, ಬೆಂಕಿಗಣ, ಕಾವ ಕೊಡುವ ಒಲವ ಬಲವ ಪಡೆದ ಛಲದ ಚಂಡಿಗಣ, ಕೃಷಿಯ ಕಾಣುವ ಕಣ್ಣಿಗೆ ಅಂತ ಕುವೆಂಪು ಅವರು ಹೇಳಿರುವಂಥದ್ದು. ಇದು ನಮ್ಮೆಲ್ಲರ, ನಮ್ಗೆ ಏನ್ ಅನ್ಸುತ್ತೆ ನಮ್ಮ ಕರ್ನಾಟಕ ಅಂದ್ರೆ ಏನು, ಕನ್ನಡ ಅಂದ್ರೆ ಏನು ಎನ್ನುವ ಮಾತನ್ನ ಅವರಷ್ಟು ಚೆನ್ನಾಗಿ ನಮಗೆ ಕಟ್ಕೊಟ್ಟಿದ್ದಾರೆ. ಆದರೆ ಇದು ಈ ರೀತಿಯ ಪ್ರಜ್ಞೆ ನಾವು ಬರೀ ವರ್ಷಕ್ಕೊಮ್ಮೆ ನಾವು ಜ್ಞಾಪಿಸ್ಕೊಡ್ತು ಅಂತ ಹೇಳಿದ್ರೆ ಅದು ಖಂಡಿತ ಅನುಷ್ಠಾನ ಆಗೋದಿಲ್ಲ. ಪ್ರಜ್ಞೆ ಅಂತ ಹೇಳಿದ್ರೆ
ಅದು ಈ ಸಂದರ್ಭದಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮ ಮಾಡಗಿರಿ, ಸದಸ್ಯ ಜಯಣ್ಣ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವನಬೆಂಚಿ, ಸಾಹಿತಿ ಬಾಬು ಭಂಡಾರಿಕಲ್, ಸಮ್ಮೇಳನದ ಅಧ್ಯಕ್ಷ ಅಯ್ಯಪ್ಪ ಹುಡ, ಸಾಹಿತಿ ಭಗತ್ರಾಜ್ ನಿಜಾಂಕಾರಿ, ನಾಗರಾಜ್ ಮಸ್ಕಿ, ತಾಯಪ್ಪ ಹೊಸೂರು, ಜಿ ಸುರೇಶ್, ಬಸವರಾಜ ಸ್ವಾಮಿ, ಚನ್ನಬಸವಣ್ಣ, ಅರವಿಂದ್ ಕುಲಕರ್ಣಿ ಇದ್ದರು. ಕಾಂಗ್ರೆಸ್ ಪಕ್ಷ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಿಸಿರುವ 5 ಭರವಸೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಹಾಗೂ ಯುವ ನಿಧಿ ಯೋಜನೆಗಳ ಅನುಷ್ಠಾನದಲ್ಲಿ ಸರ್ಕಾರದ ವೈಫಲ್ಯ ಮತ್ತು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಆತ್ಮಹತ್ಯೆಗೆ ಶರಣಾಗುತ್ತಿರುವ ಸಾಲಗಾರರ ಮತ್ತು ರೈತರ ಆತ್ಮಹತ್ಯೆ ಹಾಗೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿರುವುದನ್ನು ಖಂಡಿಸಿ ಜೆಡಿಎಸ್ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿರುವ 5 ಭರವಸೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಹಾಗೂ ಯುವ ನಿಧಿ ಯೋಜನೆಗಳ ಅನುಷ್ಠಾನದಲ್ಲಿ ಸರ್ಕಾರದ ವೈಫಲ್ಯ ಮತ್ತು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಆತ್ಮಹತ್ಯೆಗೆ ಶರಣಾಗುತ್ತಿರುವ ಸಾಲಗಾರರ ಮತ್ತು ರೈತರ ಆತ್ಮಹತ್ಯೆ ಹಾಗೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸುತ್ತಿರುವುದನ್ನು ಖಂಡಿಸಿ ಜೆಡಿಎಸ್ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಹಣ ದುರ್ಬಳಕೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಪರಿಶಿಷ್ಟ ಸರ್ಕಾರಕ್ಕೆ. ಈಗ ನಮ್ಮ ನಾಯಕರಾದ ಕಾಂಗ್ರೆಸ್ ಸರ್ಕಾರವನ್ನ ಖಂಡಿಸಿ ಮನವಿ ಪತ್ರವನ್ನ ರಾಯಚೂರಿ ಸ್ಥಿರವಾದ ಮತ್ತು ನಿರಂತರ ವಿದ್ಯುತ್ ಸೌಲಭ್ಯವನ್ನು ಸಂಬಂಧಿಸಿ ದಯವಿಟ್ಟು ಎಲ್ಲರೂ ಅಂಬೇಡ್ಕರ್ ಅವರ ರೈತರಿಗೆ ಅನ್ಯಾಯ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕುರ್ಚಿಗಾಗಿ ಕಿತ್ತಾಟ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿಎಂ ಸ್ಥಾನಕ್ಕಾಗಿ ಜಗಳ ಆಡುವ ಸರ್ಕಾರಕ್ಕೆ, ಗ್ಯಾರಂಟಿ ಹೆಸರಲ್ಲಿ ದುಡ್ಡು ಲೂಟಿ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಜೆಡಿಎಸ್ ಪಕ್ಷಕ್ಕೆ, ಗ್ಯಾರಂಟಿಗಳನ್ನು ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಸರ್ಕಾರಕ್ಕೆ, ಗ್ಯಾರಂಟಿ ಹೆಸರಿನಲ್ಲಿ ಜನರನ್ನು ಮೋಸ ಮಾಡುತ್ತಿರುವ ಸರ್ಕಾರಕ್ಕೆ, ಕುರ್ಚಿಗಾಗಿ ಕಿತ್ತು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸುಳ್ಳಿಗೆ ಬಗೆಹರಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವ ಗ್ಯಾರಂಟಿ ಹೆಸರಿನಲ್ಲಿ ಹಣ ಲೂಟಿ ಮಾಡುವ ಸರ್ಕಾರಕ್ಕೆ, ಜನರಿಗೆ ತಲುಪಿಸುವ ಸರ್ಕಾರಕ್ಕೆ, ಗ್ಯಾರಂಟಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ಗೃಹಲಕ್ಷ್ಮಿ ಯೋಜನೆಯಡಿ ಕುಟುಂಬ ನಿರ್ವಹಣೆಗಾಗಿ ರಾಜ್ಯದಲ್ಲಿ ಇರುವ ಬಿಪಿಎಲ್ ಮತ್ತು ಎಪಿಎಲ್ ಕುಟುಂಬಗಳ ಮಹಿಳಾ ಮುಖ್ಯಸ್ಥರ ಖಾತೆಗೆ 2,000 ರೂಪಾಯಿ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತಿದೆ. ಕಳೆದ 3 ತಿಂಗಳಿನಿಂದ ಈ ಯೋಜನೆಯಡಿ ಅರ್ಹ ಫಲಾನುಭವಿಗಳ ಖಾತೆಗಳಿಗೆ 7,517 ಕೋಟಿ ರೂಪಾಯಿಗಳ ವರ್ಗಾವಣೆ ಮಾಡಬೇಕಿದ್ದು, ಈ ಹಣವನ್ನು ರಾಜ್ಯ ಸರ್ಕಾರ ಇದುವರೆಗೂ ವರ್ಗಾಯಿಸಿಲ್ಲ. ರಾಜ್ಯ ಸರ್ಕಾರ ಈ ಹಣವನ್ನು ರಾಜ್ಯದಲ್ಲಿ ನಡೆಯುವ ಚುನಾವಣೆ, ಉಪಚುನಾವಣೆಗಳ ಸಮಯಕ್ಕೆ ಸರಿಯಾಗಿ ಹೊಂದಿಸಿಕೊಂಡು ವರ್ಗಾವಣೆ ಮಾಡುತ್ತಿದೆ ಎಂದರು. ಕಳೆದ ಲೋಕಸಭೆಯ ಚುನಾವಣೆ ಮುನ್ನ 5-6 ತಿಂಗಳ ಬಾಕಿಯನ್ನು ಒಮ್ಮೆ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡಲಾಗಿತ್ತು ಮತ್ತು ಅದೇ ರೀತಿ ಈ ಬಾರಿಯೂ ಕೂಡ ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಹಾಗೂ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣಾ ವೇಳೆ ಈ ಹಣವನ್ನು ವರ್ಗಾಯಿಸಲು ಕಾಯುತ್ತಿದೆ. ಇದರಿಂದ ರಾಜ್ಯದ ಮಹಿಳೆಯರು ಮಾತಿಗೆ ತಪ್ಪಿದ ರಾಜ್ಯ ಸರ್ಕಾರವೆಂದು ಹಿಡಿಶಾಪ ಹಾಕುತ್ತಿದ್ದಾರೆ. ಈ ಯೋಜನೆ ಬಗ್ಗೆ ಜವಾಬ್ದಾರಿ ಸ್ಥಾನದಲ್ಲಿ ಇರುವ ಮಂತ್ರಿಯೊಬ್ಬರು ಮಾಧ್ಯಮಗಳಲ್ಲಿ ಇದು ಪ್ರತಿ ತಿಂಗಳು ಕೊಡಲು ಇದೇನು ವೇತನವಲ್ಲವೆಂದು ಉಡಾಫೆ ಹೇಳಿಕೆಯನ್ನು ಸಹ ನೀಡಿರುತ್ತಾರೆ ಎಂದು ಆಪಾದಿಸಿದರು. ಜಾರಿಗೆ ತಂದು ಇವತ್ತು ಯಾರು ಬಡತನ ರೇಖೆಗಿಂತ ಮೇಲಿದ್ದಾರೆ ಅವರ ಬಿಲ್ಲುಗಳಲ್ಲಿ ಇವತ್ತು ಡಬಲ್ ಮಾಡಿದ್ರು.
ರೂಪಾಯಿ ಬಿಲ್ ಬರೋದು 200, 500 ಬರೋದು 1000, 5000 ಬರೋದು 10,000. ಕಾರ್ಖಾನೆಗಳು ಬಿಲ್ ಕಟ್ಟಕ್ಕೆ ಆಗಲಾರ್ದಂಥ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿದ್ರು. ಹೇಳಿದ್ದೊಂದು ಮಾಡಿದ್ದೊಂದು. ಇವತ್ತು ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಈಗೇನು ಮಾಡಕತ್ತಾರೆ ಅಂದರೆ ಎಲ್ಲಿ ಚುನಾವಣೆ ಬರ್ತೈತೆ ಅಲ್ಲೇ 3 ತಿಂಗಳು ಇಟ್ಬಿದ್ದಾರೆ. ಚುನಾವಣೆ ನಾಳೆ ಐತೆ ಅಂದರೆ ಇವತ್ತು ಅವ್ರ ಅಕೌಂಟಿಗೆ 3,000, 6,000 ಹಾಕ್ಬಿಡ್ತಾರೆ. 4,000, 6,000 ಹಾಕಿ ಮತ್ತೆ ಅವರ ದಾರಿ ತಪ್ಪಿಸಿ ಮತ ತೆಗೆದುಕೊಂಡು ಮತ್ತೆ ಆಯ್ಕೆ ಆಗುವ ಹುನ್ನಾರ ನಡೆಸ್ತಾರೆ. ಆ ಹುನ್ನಾರ ಲೋಕಸಭೆ ಚುನಾವಣೆಯಲ್ಲಿ ನಡೀಲಿಲ್ಲ. ಜನ ಅವರಿಗೆ 2 ಅಂಕಿನೂ ಮುಟ್ಟಾಕ್ ಬಿಡ್ಲಿಲ್ಲ. ಸಿಂಗಲ್ ಡಿಜಿಟ್ನಲ್ಲಿ ಗೆದ್ರು. ಅದರ ಅರ್ಥ ಏನನ್ನ ತೋರಿಸ್ತದೆ ಅಂದ್ರೆ ಜನ ಇವರ ಮೋಸವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ SC/ST ಕಾರ್ಪೊರೇಷನ್ ಹಣವನ್ನ ಸದನದಲ್ಲೇ ಕಾನೂನನ್ನ ಮಾಡಿದರು. ಸಿದ್ದರಾಮಯ್ಯನವರಿದ್ದಾಗೆ ಕಾನೂನಾಯ್ತು. ಆ ಹಣವನ್ನು ಯಾರಾದರೂ ದುರ್ಬಳಕೆ ಮಾಡಿಕೊಂಡ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿ ಜೈಲಿಗೆ ಕಳಿಸ್ತೀವಿ ಅಂತ ಕಾನೂನು ತಂದವರು ತಾವೇ. ಇವತ್ತು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇರೋರು ಸಿದ್ದರಾಮಯ್ಯನವರು. ನನಗೆ ನೋವೇನಾಗ್ತದೆ ಅಂದರೆ ಸಂಘ ಸಂಸ್ಥೆಗಳು ಅವರಿಗೆ ಬರಬೇಕಾದ ಸೌಲಭ್ಯಗಳನ್ನು ಇವತ್ತು ಅವರು ಡೈವರ್ಟ್ ಮಾಡಿ ಈ ಗ್ಯಾರಂಟಿಗಳಿಗೆ ಕೊಡ್ತಾರೆ ಅಂದರೆ ಎಲ್ಲರೂ ಯಾಕೆ ಸುಮ್ಮನೆ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತೆಲ್ಲರೂ ಧ್ವನಿ ಎತ್ತಬೇಕು. ಆ ಹಣವನ್ನು ಯಾವ ದುರ್ಬಲ ವರ್ಗಕ್ಕೆ ಬಳಸಬೇಕು, SC-ಗಳಿಗೆ ST-ಗಳಿಗೆ ಬಳಸಬೇಕಾದ ಹಣ ಬೇರೆ ಯಾವುದಕ್ಕೂ ಬಳಸಕ್ಕೆ ಬರೋದಿಲ್ಲ. ಆದರೆ ಈಗ ಆ ಹಣವನ್ನು ಈ ಗ್ಯಾರಂಟಿಗಳಿಗೆ ವಿಶೇಷವಾಗಿ ಹಣ ತಿಂದಾರ ಅಂತ ಎಲ್ಲ ಸಮಯದಾಗ ದೂರುಗಳಾಗ್ತಿದ್ವು, ಚರ್ಚೆಗಳಾಗ್ತಿದ್ವು ಹೌಸ್ನಲ್ಲಿ. ಅವಾಗ ಪ್ರಶ್ನೆ ಏನು, ಏನಾದರೂ ಡಾಕ್ಯುಮೆಂಟ್ ಎವಿಡೆನ್ಸ್ ಇದ್ರೆ ಕೊಡ್ರಿ, ನಾವು ಕ್ರಮ ತಗೊಳ್ತೀವಿ ಅಂತಿದ್ರು. ಈಗ ಎವಿಡೆನ್ಸ್ ಬೇಕಾಗಿಲ್ಲ, ನೇರವಾಗಿ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ಯಾವ. ನಮ್ಮ ಸಿನ್ನೂರಾಗ 2-3 ಅಕೌಂಟಿಗೆ ದುಡ್ಡು ಬಂದಾವ. ನೇರವಾಗಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು ಬೆಸ್ಟ್ ಥಿಂಗ್. ಇದು ತಿನ್ನೋದಕ್ಕೆ ಎಲ್ಲಿ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಎವಿಡೆನ್ಸ್ ಅದಾವ. ಆದರೂ ಏನು ಕ್ರಮ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಅಷ್ಟು ಬಂಡತನಕ್ಕೆ ಇವತ್ತು ಈ ಸರ್ಕಾರ ಹೋಗಿದೆ. ಎಲ್ಲಿ ಲೂಟಿ ಹೊಡೆಯೋದಕ್ಕೊಂದು ಇತಿಮಿತಿ ಇರಬೇಕಲ್ಲ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ನಡೆದ ವಿಧಾನಸಭೆ ಚುನಾವಣೆ ಮತ್ತು ಅದಕ್ಕೂ ಮುಂಚಿತವಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷ DK ಶಿವಕುಮಾರ್ ಅವರ ಸಹಿ ಉಳ್ಳ ಗ್ಯಾರಂಟಿ ಕಾರ್ಡುಗಳನ್ನು ಕನ್ನಡ ನಾಡಿನ ಪ್ರತಿ ಮನೆಗೂ ಹಂಚಿದ್ದಾರೆ. ಆದರೆ ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಂದ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಮತ್ತು ಈ ಯೋಜನೆಗಳ ಅನುಷ್ಠಾನದಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದೆ ಎಂದು ದೂರಿದರು. ಗೃಹ ಜ್ಯೋತಿ ಯೋಜನೆಯಡಿ ಪ್ರತಿ ಕುಟುಂಬಕ್ಕೂ ಪ್ರತಿ ತಿಂಗಳು 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಒದಗಿಸಲು ಘೋಷಿಸಲಾಗಿದೆ. ಆದರೆ ಈ ಯೋಜನೆಯಡಿ ಸ್ಥಿರವಾಗಿ ಮತ್ತು ನಿರಂತರ ವಿದ್ಯುತ್ ಸೌಲಭ್ಯವನ್ನು ಸಂಬಂಧಿಸಿದ ವಿದ್ಯುತ್ ವಿತರಣಾ ಕಂಪನಿಗಳು ಒದಗಿಸುತ್ತಿಲ್ಲ. ಅಲ್ಲದೆ ರಾಜ್ಯ ಸರ್ಕಾರ ಗೃಹ ಜ್ಯೋತಿ ಕುಟುಂಬದ ಅಡಿ ನೋಂದಾಯಿತ ಕುಟುಂಬಗಳಿಗೆ ಉಚಿತವಾಗಿ ಒದಗಿಸಿದ ವಿದ್ಯುತ್ ಬಿಲ್ ಅನ್ನು ಸಂಬಂಧಿಸಿದ ವಿತರಣಾ ಕಂಪನಿಗಳಿಗೆ ಇದುವರೆಗೂ ಮರುಪಾವತಿಸಿಲ್ಲ ಎಂದರು. ಕಾಂಗ್ರೆಸ್ ಸರ್ಕಾರ ಚುನಾವಣೆಗಳಲ್ಲಿ ಕರ್ನಾಟಕದ ರಾಜ್ಯದ ಜನತೆಗೆ ಮೋಸ ಮಾಡಿ ಪ್ರತಿ ಮನೆಗೆ ಗ್ಯಾರಂಟಿಗಳನ್ನು ನಾವು ಕೊಡ್ತೀವಂತಕ್ಕಂಥ ಮಾತನ್ನು ಹೇಳಿ ಗ್ಯಾರಂಟಿ ಪತ್ರವನ್ನು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಸಹಿ ಮಾಡಿ ಜನರಿಗೆ ಮೋಸ ಮಾಡಿ ಚುನಾವಣೆಯಲ್ಲಿ ಗೆದ್ದು ಈಗ 5 ಗ್ಯಾರಂಟಿಗಳನ್ನು ಏನು ನೀಡಿರ್ತಕ್ಕಂಥ 5 ಗ್ಯಾರಂಟಿಗಳು ಇವತ್ತು ಇಡೀ ಶಕ್ತಿಹೀನವಾಗ್ತಾ ಇದ್ದಾವೆ. ಗ್ಯಾರಂಟಿಗಳನ್ನು ತಮ್ಮ ಸರ್ಕಾರ ಬರಲಿಕ್ಕೆ ಮಾತ್ರ ಉಪಯೋಗ ಮಾಡಿಕೊಂಡು ಸರ್ಕಾರ ಬಂದ ನಂತರ ಆ ಗ್ಯಾರಂಟಿಗಳ ಬಗ್ಗೆ ದಿಕ್ಕು ತಪ್ಪಿ ಮಾತಾಡ್ತಕ್ಕಂಥದ್ದು ನಾವು ಇವತ್ತು ಕರ್ನಾಟಕ ಸರ್ಕಾರದ ಮಂತ್ರಿಗಳನ್ನು ನೋಡ್ತಾ ಇದ್ವಿ. ಕೆಲವೊಬ್ಬ ಮಂತ್ರಿಗಳು ಪ್ರತಿ ತಿಂಗಳ ಹಾಕಲಿಕ್ಕೆ ಇದೇನು ಸಂಬಳನ ಅನ್ನತಕ್ಕಂಥ ಮಾತು ಚೇಷ್ಟೆಯ ಮಾತುಗಳನ್ನು ಆಡ್ತಕ್ಕಂಥದ್ದು. 4 ತಿಂಗಳ 5 ತಿಂಗಳಾದರೂ ಕೂಡ ಜನರ ಖಾತೆಗೆ ಹಣ ಹಾಕದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ
ಇವತ್ತು ಗ್ಯಾರಂಟಿಗಳ ಮೂಲಕ ಇಡೀ ಸರ್ಕಾರ ಬಜೆಟ್ ಅನ್ನ ಖಾಲಿ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ರೈತರ ಆತ್ಮಹತ್ಯೆಗಳು ಒಂದು ಕಡೆ ನಡೀತಾ ಇದ್ದಾವೆ. ಜೊತೆಯಲ್ಲಿ ಪ್ರತಿ ಒಂದು ತಾಲೂಕು ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ, ಬಡ್ಡಿ ಹಾವಳಿಯಿಂದ, ಮೀಟರ್ ಬಡ್ಡಿ ಹಾವಳಿಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಸಾಲಗಾರರಿಂದ ಜನರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಆಗ್ತಾ ಇದೆ ಇಡೀ ಕರ್ನಾಟಕದಲ್ಲಿ. ಆ ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಇದುವರೆಗೂ ಕೂಡ ಮಾಡ್ತಾ ಇಲ್ಲ. ಮೈಕ್ರೋ ಫೈನಾನ್ಸ್ ದಂಧೆಗಾರರ ಜೊತೆಯಲ್ಲಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಮಾತನಾಡಿ, ಅನ್ನಭಾಗ್ಯ ಯೋಜನೆಯಡಿ ಅಂತ್ಯೋದಯ ಹಾಗೂ ಬಿಪಿಎಲ್ ಕಾರ್ಡುದಾರರ ಕುಟುಂಬಗಳ ಸದಸ್ಯರಿಗೆ ತಲಾ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡುತ್ತಿದ್ದು, ಇದರಲ್ಲಿ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆಯಡಿಯಲ್ಲಿ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡುತ್ತಿದ್ದು, ರಾಜ್ಯ ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನು ನೀಡಬೇಕಿತ್ತು. ಇದರ ಬದಲಾಗಿ ಪ್ರತಿ ಕೆಜಿಗೆ ಅಕ್ಕಿಗೆ 34 ರೂಪಾಯಿಗಳಂತೆ ಒಟ್ಟು 690 ರೂಪಾಯಿಗಳನ್ನು ಕುಟುಂಬದ ಖಾತೆಗೆ ಪ್ರತಿ ತಿಂಗಳು ವರ್ಗಾವಣೆ ಮಾಡುತ್ತಿದೆ. ಆದರೆ ರಾಜ್ಯ ಸರ್ಕಾರ ಕಳೆದ 5 ತಿಂಗಳಿನಿಂದ ಬಿಡುಗಡೆ ಮಾಡಬೇಕಾಗಿರುವ 5,786 ಕೋಟಿ ರೂಪಾಯಿಗಳನ್ನು ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಿರುವುದಿಲ್ಲ. ರಾಜ್ಯ ಸರ್ಕಾರದ ಈ ವೈಫಲ್ಯದಿಂದ ಹಸಿದ ಬಡ ಕುಟುಂಬಗಳು ಕಂಗಾಲಾಗಿದ್ದಾರೆ ಎಂದರು. ರಾಜ್ಯ ಸರ್ಕಾರ ಮಹಿಳೆಯರ ಉಚಿತ ಪ್ರಯಾಣದ ಅನುಕೂಲಕ್ಕೆ ತಕ್ಕಂತೆ ಅಗತ್ಯವಿರುವ ಬಸ್ಸುಗಳ ಸಂಚಾರವನ್ನು ಒದಗಿಸುವಲ್ಲಿ ವಿಫಲಗೊಂಡಿದೆ ಹಾಗೂ ಸಾರ್ವಜನಿಕ ಸಾರಿಗೆಯು ಅವ್ಯವಸ್ಥೆಯ ಆಗರವಾಗಿದೆ ಎಂದು ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ತನ್ನ ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಪಂಚ ಗ್ಯಾರಂಟಿಗಳನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸುವಂತೆ ಮತ್ತು ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಯುವ ನಿಧಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ 4 ರಿಂದ 5 ತಿಂಗಳಿನಿಂದ ಬಿಡುಗಡೆಗೆ ಬಾಕಿ ಇರುವ ಹಣವನ್ನು ಬಿಡುಗಡೆ ಮಾಡುವಂತೆ ಆದೇಶಿಸಬೇಕೆಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅಲ್ಲದೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಆತ್ಮಹತ್ಯೆಯಿಂದ ನೊಂದ ಕುಟುಂಬಗಳಿಗೆ ಹಾಗೂ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿದರು. ಇವತ್ತು ಪ್ರತಿಭಟನೆ SCB DSP ಆಗಿರತಕ್ಕಂಥ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳತಕ್ಕಂಥ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ರಾಯಚೂರು ಜಿಲ್ಲೆಯ ವತಿಯಿಂದ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳತಕ್ಕಂಥ ಕೆಲಸ ಇವತ್ತು ಜನತಾದಳ ಪಕ್ಷ ಮಾಡ್ತಾ ಇದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಇವತ್ತು SCP ಮತ್ತು TSP ಅನುದಾನ ಇವತ್ತೇನು SC ಜನಾಂಗ ST ಜನಾಂಗಕ್ಕೆ ಮೀಸಲಿಟ್ಟಂತ ಅನುದಾನ ಇವತ್ತು ದುರುಪಯೋಗ ಆಗ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. SCP TSP ಅನುದಾನ 2023-24ರಲ್ಲಿ ಸುಮಾರು 11,000 ಕೋಟಿ ಅನುದಾನ, ಅದೇ ರೀತಿ 23, 24 ಮತ್ತು 25ರಲ್ಲಿ 14,000 ಕೋಟಿ ಇಷ್ಟೊಂದು ಅನುದಾನವನ್ನ ಮೀಸಲಿಟ್ಟಿರ್ತಕ್ಕಂಥ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಇವತ್ತ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಎಂಥ ದುರ್ದೈವ ಸಂಗತಿ ನೀವೆಲ್ಲ ನೋಡ್ತಾ ಇದ್ದೀರಿ. ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳಿಗೆ ಏನಪ್ಪ ಆಶ್ವಾಸನೆ ಕೊಟ್ಟು ಇವತ್ತು ಮತಗಳನ್ನು ಪಡೆದು ಇವತ್ತು ಸರ್ಕಾರ ರಚನೆ ಮಾಡಿ ಏನು SC ಜನಾಂಗಕ್ಕೆ ST ಜನಾಂಗಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ಮಾಡ್ತಾ ಇದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಚಿಕೆ ಬರಬೇಕು ಇವರಿಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಸಿಗ್ನೇಚರ್ ಮಾಡಿ ನೀವು ಜನರಿಗೆ ಆಶ್ವಾಸನೆ ಕೊಟ್ಟು ಮರಳು ಮಾಡಿ ಮತ ಪಡೆದು ಇವತ್ತು ಸರ್ಕಾರನ ನಡೆಸ್ತಕ್ಕಂಥ ಕೆಲಸ ಇವತ್ತು ನೀವು ಮಾಡ್ತಾ ಇದ್ದೀರಿ. ಎಂಥ ದುರ್ದೈವ! ಇವತ್ತು ಜನಾಂಗಕ್ಕೆ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ರಾಜ್ಯದಲ್ಲಿ. ನೀವು ಎಲ್ಲ ಕಡೆ ನೋಡ್ರಿ, ಒಂದು ಅವರ ಶಾಸಕರು, ಈಗ ನಮ್ಮ ಏನು ಶಿವಶಂಕರ್ ಕಾರ್ಯಾಧ್ಯಕ್ಷರು ಇವತ್ತು ಮಾತನಾಡುವಾಗ ಹೇಳಿದ್ರು, ಇವತ್ತು ಆಳಂದನ ಶಾಸಕರು ನಮ್ಮ ಪಾಟೀಲ್ ಅವರು, ಆಳಂದನ ಶಾಸಕರು ಪಾಟೀಲ್ ಅವರು, ನಮ್ಮ ಬಸವರಾಜ ರಾಯರೆಡ್ಡಿ ಅವರು, ಅವರ ಪಕ್ಷದ ಶಾಸಕರು ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿಗೆ ಹೋಗ್ತಾ ಇದೆ ಎಲ್ಲ ದುಡ್ಡು, ಇವತ್ತು ಸರ್ಕಾರದ ಹಣ ಗ್ಯಾರಂಟಿಗೆ ಹೋಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಅವರ ಶಾಸಕರೇ ಇವತ್ತು ಬಹಿರಂಗ ಹೇಳಿಕೆಯನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಗ್ಯಾರಂಟಿ ಕೊಟ್ಟ ಮೇಲೆ ಅದನ್ನು ನಿಭಾಯಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಬೇಕಾಯಿತು. ಇವತ್ತು ಮಾಡೋಕ್ಕಾಗ್ತಾ ಇಲ್ಲ. ಅಭಿವೃದ್ಧಿ ದೊಡ್ಡ ಶೂನ್ಯ. ಇವತ್ತು ನಮ್ಮ ಮಾನ್ವಿ ರಾಯಚೂರು ಜಿಲ್ಲೆಯಲ್ಲೇ ತಗೋರಿ ನೀವು, ಇಬ್ಬಿಬ್ಬರು ಉಸ್ತುವಾರಿ ಸಚಿವರುಗಳು, ಒಬ್ಬರು ಶರಣ್ ಪ್ರಕಾಶ್ ಪಾಟೀಲ್ರು, ಇನ್ನೊಬ್ಬರು ಕೊಡಗು ಉಸ್ತುವಾರಿ ಸಚಿವರು ಬರ್ತಾರ, ಬೋಸರಾಜ್ ಅವರು ಬಂದು ಇಲ್ಲಿ ಸಭೆ ತಗೊಂತಾರ. ಇವತ್ತು ಬರೀ ನಮ್ಮ ಜಿಲ್ಲೆಯಲ್ಲೆಲ್ಲ ನಮ್ಮ ಕ್ಷೇತ್ರದಲ್ಲಿ, ಮಾನ್ವಿ ಕ್ಷೇತ್ರದಲ್ಲಿ ಸಹ ಇವತ್ತು ಸಭೆ ತಗೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ.
ಆದರೆ ಅಭಿವೃದ್ಧಿ ಪ್ರತಿಭಟನೆಯಲ್ಲಿ ಪಕ್ಷದ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್, ಮುಖಂಡರಾದ ಬುಡ್ಡನಗೌಡ, ಸಣ್ಣ ನರಸಿಂಹನಾಯ್ಕ್, ರಾಮಕೃಷ್ಣ, ತಿಮ್ಮಾರೆಡ್ಡಿ, ಲಕ್ಷ್ಮೀಪತಿ ಗಾಂಧಾಳ್, ನರಸಪ್ಪ, ಆಶಾಪುರ್ ಸೇರಿದಂತೆ ಅನೇಕರು ಇದ್ದರು. ಕನ್ನಡಿಗರು ದ್ವೇಷಿಸುವ ಕಲೆಯಿಂದ ಹೊರಬಂದು ಜನಜಾಗೃತರಾಗಬೇಕಾದ ಅವಶ್ಯಕತೆ ಇದ್ದು, ಆತ್ಮವಿಮರ್ಶೆ ಮಾಡಿಕೊಂಡು ಕಳೆದು ಹೋಗುತ್ತಿರುವ ನಮ್ಮನ್ನ ನಾವು ಹುಡುಕಿಕೊಳ್ಳಲು ಸಮ್ಮೇಳನಗಳ ಸಹಕಾರಿಯಾಗಲಿ ಎಂದು ನಾಡೋಜ ಗೋರು ಚನ್ನಬಸಪ್ಪ ಹೇಳಿದರು. ಕನ್ನಡಿಗರು ದ್ವೇಷಿಸುವ ಕಲೆಯಿಂದ ಹೊರಬಂದು ಜನಜಾಗೃತರಾಗಬೇಕಾದ ಅವಶ್ಯಕತೆ ಇದ್ದು, ಆತ್ಮವಿಮರ್ಶೆ ಮಾಡಿಕೊಂಡು ಕಳೆದು ಹೋಗುತ್ತಿರುವ ನಮ್ಮನ್ನು ನಾವು ಹುಡುಕಿಕೊಳ್ಳಲು ಸಮ್ಮೇಳನಗಳ ಸಹಕಾರಿಯಾಗಲಿದೆ ಎಂದು ನಾಡೋಜ ಗೋರೂರು ಚನ್ನಬಸವಪ್ಪ ಹೇಳಿದರು. ಅವರು ಇಂದು ತಾಲೂಕು 6ನೇ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಸಮ್ಮೇಳನಗಳು ಜಾತ್ರೆಗಳಲ್ಲ, ಸಾಂಸ್ಕೃತಿಕ ಜಾತ್ರೆಗಳ ಆಗಿದ್ದು, ಪರಸ್ಪರ ಹತ್ತಿರ ಬರುವ ಸಂಬಂಧ ಬೆಳೆಸುವ ಸಾಹಿತ್ಯ ಜಾತ್ರೆಗಳಾಗಿವೆ. ಸಮ್ಮೇಳನಗಳಲ್ಲಿ ಹತ್ತಿರವಾದುದು ಮಾನಸಿಕವಾಗಿ ಹತ್ತಿರವಾಗುತ್ತಿಲ್ಲ. ಬೆಂಗಳೂರಿಗೆ ಸೀಮಿತವಾಗಿ ಸಾಹಿತ್ಯ ಪರಿಷತ್ ಇಂದು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಗೂ ವಿಸ್ತರಿಸಿಕೊಂಡಿದೆ. 35 ವರ್ಷಗಳ ನಂತರ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳು ಸೃಷ್ಟಿಯಾಗುವಂತಾಗಿದೆ. 100 ಜನರ ಸದಸ್ಯರಿದ್ದ ಪರಿಷತ್ ಇಂದು 5 ಲಕ್ಷಕ್ಕೂ ಅಧಿಕ ಸದಸ್ಯ ಪಡೆದು ಜಗತ್ತಿನ ವಿವಿಧೆಡೆಯೂ ಸದಸ್ಯರನ್ನು ಹೊಂದಿರುವುದು ಹೆಮ್ಮೆಯ ವಿಚಾರವೆಂದರು. ಕನ್ನಡಿಗರ ಸಮೈಕ್ಯತೆಗೆ, ಸಾಹಿತ್ಯ ಸಂರಕ್ಷಣೆಗೆ, ಸಮೃದ್ಧಿಯೇ ಪರಿಷತ್ತಿನ ಮುಖ್ಯ ಧ್ಯೇಯ. ಕನ್ನಡ ಭಾಷೆಗೆ 2000 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಸಿವಿಲೈಸ್ ಕಾಲುವೆಯಾಗಿ ಮಾರ್ಪಟ್ಟಿರುವುದು ದುರದೃಷ್ಟಕರ. ಶತಮಾನೋತ್ಸವ ಸಂಭ್ರಮದಲ್ಲಿ ಇದ್ದೇವೆ. ರಾಜಕಾರಣಿಗಳಲ್ಲಿ, ಧರ್ಮಗುರುಗಳಲ್ಲಿಯೂ ಸಾಹಿತಿಗಳು ಇದ್ದಾರೆ. ಎಲ್ಲರನ್ನೂ ಒಳಗೊಂಡ ಪರಿಷತ್ತು ಮುನ್ನಡೆಯಬೇಕಿದೆ ಎಂದರು. ವಚನ ಸಾಹಿತ್ಯ ಪರ್ಯಾಯ ಸಂಸ್ಕೃತಿಯನ್ನು ಹುಟ್ಟಿಹಾಕಿದೆ. ಸಾಹಿತ್ಯ ಜನ ಸಂಕಷ್ಟಕ್ಕೆ, ನೋವಿಗೆ ಪರಿಹಾರವಾಗಬೇಕು. ರಾಜ್ಯ ಸರ್ಕಾರ ಪುಸ್ತಕ ಓದುವ ಅಭಿರುಚಿ, ವೈಚಾರಿಕ ಅಭಿಪ್ರಾಯಗಳಿಗೆ ಒಲವು ತೋರಿಸುತ್ತಿರುವುದು ಸಮಾಧಾನಕರ ಬೆಳವಣಿಗೆಯಾಗಿದೆ. ಕನ್ನಡ ಸಾಹಿತ್ಯ ಒಲವು ಬೆಳೆಸಿಕೊಂಡು ಭಾಷಾ ಪ್ರೇಮವನ್ನು ಮೆರೆಯುವಂತಾಗಬೇಕು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಹೋರಾಟಕ್ಕೆ ಬೆಂಬಲಿಸುವುದಾಗಿ ಹೇಳಿದರು. ಅವರು ಸುಧಾ ಪತ್ರಿಕೆಗೆ, ವಾರ ಪತ್ರಿಕೆಗೆ ನೀವು ಕೇಳಿದಿರಿ ಅಂತ ಒಂದು ಅಂಕಣದಲ್ಲಿ ಓದುಗರ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ತಾ ಇದ್ರು. ಒಬ್ಬ ಓದುಗ ಒಂದು ಪ್ರಶ್ನೆ ಕೇಳಿದ್ದ, ಈ ಜಗತ್ತಿನ ಅದ್ಭುತ ಆಶ್ಚರ್ಯಗಳು ಯಾವುವು ಅಂತ ಕೇಳಿದ. ಅದಕ್ಕೆ ಅವರು ಉತ್ತರಿಸಿ, ಅಂಥ ಅದ್ಭುತಾಶ್ಚರ್ಯಗಳು ಬೇಕಾದಷ್ಟಿದ್ದಾವೆ. ಲೈಟ್ ಕಂಬಕ್ಕೆ ಕಲ್ಲು ಹೊಡೆಯಲು ವಿದ್ಯಾರ್ಥಿಗಳು, ಟಿಪ್ಪಣಿಯೊಂದಿಗೆ ಬಂದು ಪಾಠ ಮಾಡುವ ಶಿಕ್ಷಕ, ಜನಮನ್ನಣೆ ಗಳಿಸಿದಂತಹ ರಾಜಕಾರಣಿ, ವಿನಯವಂತ ಸಾಹಿತಿ, ಹೆಂಡತಿಗೆ ಹೆದರದ ಅಧಿಕಾರಿ, ಗಂಡನ ಮೇಲೆ ಸಂಶಯವಿಲ್ಲದ ಹೆಂಡತಿ, ಸೊಸೆಯನ್ನು ಮಗಳಂತೆ ನೋಡುವ ಅತ್ತೆ, ಸತ್ಯವನ್ನೇ ಹೇಳುವ ವಕೀಲ, ತಾನು ಲೋಕಸುಂದರಿ ಎಂದು ತಿಳಿಯದ ಹೆಣ್ಣು, ಸುಂದರ ಹೆಣ್ಣು ಹಾದು ಹೋದಾಗ ಮತ್ತೆ ಮತ್ತೆ ಹಿಂದಿರುಗಿ ನೋಡುವ ಮುದುಕ, ಶೀಲ ಚಾರಿತ್ರ್ಯವಿರುವ ಸ್ವಾಮಿ, ಇವು ಆಶ್ಚರ್ಯಗಳಲ್ಲವೇ ಅಂತ ಕೇಳ. ಈ 11 ಆಶ್ಚರ್ಯಗಳ ಜೊತೆಗೆ ನಮ್ಮ ರಾಯಚೂರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ನಮ್ಮ ವೆಂಕಟೇಶ್ ಬೇವಿನ ಬೆಂಚಿ, ನಾನು ಹೆಸರು ತಪ್ಪು ಹೇಳಿದ್ರು ತುಂಬ ಸರಿ, ಬೇವಿನ ಬೆಂಚಿಯವರು ಮತ್ತೊಂದು ಅದ್ಭುತವನ್ನು ಸೇರಿಸಿದ್ದಾರೆ. ಅದಂದ್ರೆ ನನ್ನಂತಹ ಇಡೀ ವಯಸ್ಸಲ್ಲ, ಕೊನೆ ವಯಸ್ಸಿನ, ಇಡೀ ವಯಸ್ಸಂದ್ರೆ ಇನ್ನೂ ವಯಸ್ಸಿದೆ ಅಂತ ಅರ್ಥ ಆಗ್ತದೆ. ಕೊನೆ ವಯಸ್ಸಿನ ವೃದ್ಧನನ್ನ ರಾಯಚೂರು ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ಕರೆದರು. ನಂದು ಸಮಾರೋಪ ವಯಸ್ಸು, ಉದ್ಘಾಟನೆ ವಯಸ್ಸಲ್ಲ. ಗೋರೂರು ಅವರ ಕಾಲ ಮುಗೀತಾ ಬಂದಿದೆ. ಮುಂದೆ ಯಾವಾಗ ಏನೋ ಒಂದು ಸಾರಿ ರಾಯಚೂರಿಗೆ ಬಂದು ಹೋಗಲಿ ಅಂತ ಹೇಳಿ ಅವ್ರಿಗೆ ಅನಿಸಿರಬೇಕು. ನಿಜ, ನನ್ನ ಅವಧಿ ಮುಗೀತಾ ಬಂದಿದೆ. ನನ್ನ ಇಂಥದೇ ಒಂದು ಸಂದರ್ಭದಲ್ಲಿ ಒಬ್ಬ ಜ್ಯೋತಿಷ್ಕರು ನನ್ನನ್ನು ಭೇಟಿಯಾದಾಗ ನೀವು 100 ರನ್ ಬಾರಿಸ್ತೀರಿ ಅಂತ ಹೇಳಿದ್ದಾರೆ. ಆ ಜ್ಯೋತಿಷ್ಕರ ಮಾತು ಸುಳ್ಳಾಗಬಾರದು ಅಂತ ಉಸಿರಾಡ್ತಾ ಇದ್ದೇನೆ. ನಾನು 100 ರನ್ ಬಾರಿಸ್ಲಿಕ್ಕೆ ಇನ್ನು 3 ರನ್ ಅಷ್ಟೇ ಉಳಿದಿಲ್ಲ.
ಈ ಮತ್ತೆ ಟೀಮ್ ಕ್ಯಾಪ್ಟನ್ ಏನಾದ್ರು ಡಿಕ್ಲೇರ್ ಮಾಡಿದ್ರೆ ನಾನು ಹೇಳಲಿಕ್ಕಾಗಲ್ಲ. ಆದರೂ ನಾನು ನಿನ್ನೆ ತಾನೇ ಹೇಳಿದೆ, ನಿನ್ನೆ ನೆನಪಿಲ್ಲ, ನಾಳೆ ನಿರೀಕ್ಷೆ ಇಲ್ಲ, ಇಂದಷ್ಟೇ ಕೈಕಾಲ ಆಡ್ಕೊಂಡಿದ್ದೇನೆ ಅಂತ ಹೇಳಿ ಅದನ್ನು ಕರೆದಿದ್ದೆ. ಏನೇ ಇರಲಿ, ನಮ್ಮ ರಾಯಚೂರು ತಾಲೂಕಾ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾನು ಸಹಜವಾದಂಥ ಅಭಿಮಾನದಿಂದ ಉದ್ಘಾಟಿಸಿದ್ದೇನೆ. ವೆಂಕಟೇಶ್ ಬೇವಿನ ಬೆಂಚಿಯವರು ನನ್ನನ್ನು ಕರೆದಾಗ, ಸರ್ ನೀವು ಬರಲೇಬೇಕು, ನೀವು ಬಂದು ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಬರಲಿಕ್ಕೆ ವ್ಯವಸ್ಥೆ ಮಾಡೋದು ಬೇರೆ, ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡೋದು ಬೇರೆ. ನಾನು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡೋದು ಗ್ಯಾರಂಟಿ ಆಯ್ತಂತ ಬಂದಿದ್ದೆ. ಈ ಎಲ್ಲ ವ್ಯವಸ್ಥೆಗಳಿಗಿಂತ ಬಹಳ ಮುಖ್ಯವಾದಂಥದ್ದು ನಾನು ಎಲ್ಲ ಕಡೆ ಕಂಡಿರ್ತಕ್ಕಂತಹ ಹೃದಯ ತುಂಬಿಕೊಂಡಿರುವಂತಹದ್ದಂದ್ರೆ ಜನಗಳ ಪ್ರೀತಿ ಮತ್ತು ವಿಶ್ವಾಸ. ಪ್ರಾಸ್ತಾವಿಕವಾಗಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ ಮಾತನಾಡಿದರು. ಸಮ್ಮೇಳನ ಮಾಡುವವರಿಗೆ ಅದರ ನೋವು ಗೊತ್ತಿರುತ್ತೆ, ಅದರಲ್ಲಿ ಕೆಲಸ ಮಾಡುವವರಿಗೆ ಅದರ ಸಂಕಟಗಳು ಅರ್ಥ ಆಗಿರುತ್ತೆ. ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಸಮ್ಮೇಳನ ಮಾಡೋದು ಸುಲಭದ ಕೆಲಸ ಆಗುವಂಥದ್ದು ಎಲ್ಲರೂ ಹಿರಿಯರು ಕೂಡ ಸಲಹೆಗಳನ್ನು ಕೊಟ್ಟಿದ್ದರು. ಆದರೆ ಎಲ್ಲರ ಸಹಕಾರ ಮತ್ತು ಬೆಂಬಲದಿಂದಾಗಿ ಎರಡು ಸಮ್ಮೇಳನಗಳು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ನನ್ನ ವಿಶೇಷವಾದಂಥ ಮಾತು. ಏನಪ್ಪ ಅಂತಂದರೆ, ರಾಯಚೂರಿನ ತಾಲೂಕಿನಲ್ಲಿ ಕನ್ನಡದ ಪ್ರೀತಿ, ಕನ್ನಡದ ಅಭಿಮಾನ, ಕನ್ನಡದ ಹೆಚ್ಚು ತುಂಬ ಕಮ್ಮಿ ಅಂತ ನನಗೆ ಈಗೂ ಅನಿಸ್ತಾ ಇದೆ. ಕನ್ನಡ ಬಗ್ಗೆ ಅಭಿಮಾನ ಆಗಿರ್ಬೋದು, ಕನ್ನಡ ಬಗ್ಗೆ ಪ್ರೀತಿ ಆಗಿರ್ಬೋದು, ಅಥವಾ ಕನ್ನಡ ಬಗೆಗಿನ ಗೌರವ ಆಗಿರ್ಬೋದು, ಇಲ್ಲಿ ಅಷ್ಟು ಕಾಣುತ್ತಾ ಇಲ್ಲ. ಅದು ನಾವು ಹೆಚ್ಚು ಮಾಡಬೇಕು, ಜನಗಳಲ್ಲಿ ಕನ್ನಡದ ಹೆಚ್ಚನ್ನು ಮೂಡಿಸಬೇಕು, ಅದರ ಬಗ್ಗೆ ಪ್ರೀತಿಯನ್ನು ಬೆಳೆಸಬೇಕು, ನಾಡು ನುಡಿ ಸಂಸ್ಕೃತಿಗೆ ಜನಗಳಿಗೆ ಅರ್ಥ ಮಾಡಿಸ್ಕೋಬೇಕು ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಈ ಸಮ್ಮೇಳನವನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಕನ್ನಡ ಅಂದರೆ ಬರೀ ಭಾಷೆ ಅಲ್ಲ, ಕನ್ನಡ ಅಂದರೆ ಅದು ಸಂಸ್ಕೃತಿ, ಈ ನಾಡಿನ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಭಾಷೆಯ ಒಳಗಡೆ ನೋಡಬೇಕಾಗತ್ತೆ. ಆ ಭಾಷೆ ಏನಾದರೂ ನಿಜವಾದ ಭಾಷೆ ನಾಶ ಆದರೆ ನಮ್ಮ ಸಂಸ್ಕೃತಿ ನಾಶ ಆಗುತ್ತೆ ಅನ್ನುವಂಥದ್ದು ನಮ್ಮ ಹಿಂದಿನ ಎಲ್ಲ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ಅದು ಸತ್ಯ. ಭಾಷೆ ನಾಶ ಆದರೆ ನಮ್ಮ ಸಂಸ್ಕೃತಿ ನಾಶ ಆಗುತ್ತೆ, ನಮ್ಮ ಸಂಸ್ಕೃತಿ ನಾಶ ಆದರೆ ನಮ್ಮ ಪರಂಪರೆ ನಾಶ ಆಗುತ್ತೆ, ಎಲ್ಲವೂ ಉದಾಹರಣೆಗೆ ಕಳ್ಕೊಂಡು ಹೋಗ್ತದೆ ಅನ್ನುವಂಥದ್ದು ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಆದರೆ ಕನ್ನಡ ಉಳಿಸಬೇಕು, ಕನ್ನಡ ಭಾಷೆ ಉಳಿಸಬೇಕು, ಕನ್ನಡದ ಪ್ರತಿಯೊಂದು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಬೇಕು ಅನ್ನುವಂಥ ಚಿಂತನೆ ಇಟ್ಟುಕೊಂಡು ಸಾಕಷ್ಟು ಸಂಘಟನೆಗಳು ಹೋರಾಟ ಮಾಡ್ತಾರೆ. ಈಗಲೂ ಕೂಡ ಕನ್ನಡದ ಸಂಘಟನೆಗಳು ಹೋರಾಟ ಮಾಡ್ತಾರೆ. ಸಾಹಿತ್ಯ ಸಂಸ್ಕೃತಿ ಇಟ್ಟುಕೊಂಡು ಹೋರಾಟ ಮಾಡ್ತಕ್ಕಂಥ ಸಾಹಿತ್ಯ ಪರಿಷತ್ತು ಕೂಡ ಯಾವಾಗಲೂ ಕನ್ನಡದ ಬಗ್ಗೆ ಚಿಂತನೆ ಮಾಡಿ, ಕನ್ನಡದ ಬಗ್ಗೆ ಯೋಚನೆ ಮಾಡಿ, ಕನ್ನಡಕ್ಕಾಗಿ ತಮ್ಮದಾದ ದೊಡ್ಡ ಸೇವೆಯನ್ನು ಮಾಡ್ತಾನೆ ಬಂದಿದ್ದಾರೆ. ಆದರೆ ಕನ್ನಡ ದಿನನಿತ್ಯ ತನ್ನ ಅರ್ಥವನ್ನು ಕಳ್ಕೊಳ್ತದೆ ಅನ್ನುವಂಥದ್ದು. ವೇದಿಕೆಯಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದ್ದರು. ಸಂಸದ ಜಿ. ಕುಮಾರ್ ನಾಯಕ್, ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿಂಹ ಮಾಡಗಿರಿ, ಸದಸ್ಯ ಜಯಣ್ಣ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಸಾಹಿತಿ ಬಾಬು ಭಂಡಾರಿಗಲ್, ಸಮ್ಮೇಳನ ಅಧ್ಯಕ್ಷ ಅಯ್ಯಪ್ಪ ಹುಡ, ಸಾಹಿತಿ ಭಗತ್ರಾಜ್ ನಿಜಾಂಕಾರಿ, ನಾಗರಾಜ್ ಮಸ್ಕಿ, ತಾಯಪ್ಪ ಹೊಸೂರು, ಜಿ. ಸುರೇಶ್, ಬಸವರಾಜ ಸ್ವಾಮಿ, ಚನ್ನಬಸವಣ್ಣ, ಅರವಿಂದ್ ಕುಲಕರ್ಣಿ ಇದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ,
ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದಲ್ಲಿ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ 6ನೇ ರಾಯಚೂರು ತಾಲೂಕ್ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾ ಘಟಕ ವತಿಯಿಂದ ಹಮ್ಮಿಕೊಂಡಿದ್ದ 6ನೇ ರಾಯಚೂರು ತಾಲೂಕು ಸಾಹಿತ್ಯ ಸಮ್ಮೇಳನದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಿಗಿರಿ ಅವರು ನಾಡದೇವಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದ ಬಳಿಕ ಉತ್ಸವದೊಂದಿಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯನ್ನು ಉದ್ಘಾಟಿಸಿದರು. ತೆರೆದ ವಾಹನದಲ್ಲಿ ಸಮ್ಮೇಳನ ಅಧ್ಯಕ್ಷ ಅಯ್ಯಪ್ಪ ಉಡಾ ಅವರ ಅದ್ದೂರಿಯ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ,
ಕಣಿಹಲಿಗೆ, ಭಾಜಾ ಭಜಂತ್ರಿ, ಜಾನ್ ಮೇಳ, ಹಗಲು ವೇಷ ಸೇರಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದವು. ಮೆರವಣಿಗೆಯಲ್ಲಿ 100 ಅಡಿಯ ಕನ್ನಡ ಬಾವುಟವನ್ನು ಹಿಡಿದು ಸಾಗಿದರು. ಕನ್ನಡ ಅಭಿಮಾನಿಗಳು ಮೆರವಣಿಗೆಯುದ್ದಕ್ಕೂ ಕನ್ನಡ ಗೀತೆಗೆ ನೃತ್ಯ ಪ್ರದರ್ಶನ ಮಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳೊಂಡಿ, ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವನಬೆಂಚಿ, ಅಶೋಕ್ ಕುಮಾರ್ ಸಿಕೆ ಜೈನ್, ಜೂನಿಯರ್ ವಿಷ್ಣುವರ್ಧನ್, ಸೈಯದ್ ಹಫೀಜುಲ್ಲಾ, ತಾಯಪ್ಪ ಹೊಸೂರು, ದಂಡಪ್ಪ ಬಿರಾದರ್, ರೇವಣ್ಣ ಸಿದ್ದಪ್ಪ, ಚನ್ನಬಸವ, ರಾವುತರಾವ್ ಬರೂರ್, ವಿಜಯ ರಾಜೇಂದ್ರ, ಆಂಜನೇಯ ಕಾವಲಿ, ರೇಖಾ ಬಡಿಗೇರ್, ರಾಜಾ ಶಂಕರ್, ಜಿ ಸುರೇಶ್, ಮಾರುತಿ ಬಡಿಗೇರ್ ಸೇರಿದಂತೆ ಕನ್ನಡ ಅಭಿಮಾನಿಗಳು, ಮಹಿಳೆಯರು, ಯುವಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ 6ನೇ ತಾಲೂಕು ಸಮ್ಮೇಳನಕ್ಕೆ ಕನ್ನಡ ಮತ್ತು ರಾಷ್ಟ್ರ ಧ್ವಜಾರೋಹಣ ಮೂಲಕ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ 6ನೇ ತಾಲೂಕು ಸಮ್ಮೇಳನಕ್ಕೆ ಕನ್ನಡ ಮತ್ತು ರಾಷ್ಟ್ರ ಧ್ವಜಾರೋಹಣ ಮೂಲಕ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದ ಮುಂಭಾಗದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ 6ನೇ ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತ ಜುಬಿನ್ ಮೊಹಪಾತ್ರ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು.
ನಂತರ ಮಾತನಾಡಿ ಕನ್ನಡ ನಾಡು ನುಡಿಗೆ ಅನೇಕರು ಶ್ರಮಿಸಿದ್ದಾರೆ. ಕನ್ನಡ ಭಾಷೆ ನಾಡು ನುಡಿಯ ಬಗ್ಗೆ ಎಲ್ಲರೂ ಅಭಿಮಾನ ಹೊಂದಬೇಕು. ಕನ್ನಡವನ್ನು ಬಳಸಿ ಉಳಿಸಿಕೊಂಡು ಹೋಗುವ ಮೂಲಕ ಕನ್ನಡಕ್ಕೆ ಮೊದಲ ಆದ್ಯತೆ, ಕನ್ನಡವೇ ಉಸಿರಾಗಿಸಿಕೊಂಡು ಕನ್ನಡವನ್ನು ಮತ್ತಷ್ಟು ಬೆಳೆಸುವ ಕೆಲಸ ನಾವೆಲ್ಲರೂ ಮಾಡಬೇಕೆಂದರು. ಇಲ್ಲಿ ಒಂದು ಕನ್ನಡ ಸಾಹಿತ್ಯ ಅಂತ ಹೇಳಿದರೆ, ಒಂದು ಮೌಖಿಕ ಇತಿಹಾಸ ಅಂತ ಹೇಳಿದರೆ ಒಂದು ಸುಮಾರು 2000 ವರ್ಷಕ್ಕಿಂತ ಜಾಸ್ತಿ ಉದ್ದ ಇತಿಹಾಸ ಇದೆ. ಮತ್ತೆ ರಿಟರ್ನ್ ಫಾರ್ಮ್ ಅಂತ ಹೇಳ್ತೀವಿ, ಲಿಖಿತವಾದ ಇತಿಹಾಸ ನಾವು ನೋಡಿದರೆ ನಮ್ಮ ಭಾಷೆದು, ಕನ್ನಡ ಭಾಷೆದು ನನ್ನ ಪ್ರಕಾರ ಬಹುಶಃ ಒಂದು ತಮ್ಮಗಳಿಗೆ ಜಾಸ್ತಿ ಗೊತ್ತಿರ್ತದೆ. ಆದರೂ ನನ್ನ ಪ್ರಕಾರ ಬಹುಶಃ ಒಂದು ಶತಮಾನ 9ರಿಂದ ಕವಿರಾಜ ಮಾರ್ಗದಿಂದಾನೇ ಶುರುವಾಗಿದೆ. ಸೊ ಕವಿರಾಜ ಮಾರ್ಗದಿಂದ ಹಿಡಿದು ವಚನ ಸಾಹಿತ್ಯ, ಭಕ್ತಿ ಸಾಹಿತ್ಯ ಅದು ಎಲ್ಲ ನಮ್ಮ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಗೆ ಬೆಳ್ಕೊಂಡು ಬಂದಿದೆ. ಯಾವುದೋ ಒಂದು ದೇಶ ಆಗಲಿ, ಯಾವುದೋ ಒಂದು ಸಮಾಜ ಆಗಲಿ, ನಾವೇ ಆ ಸಮಾಜದ ಒಂದು ಅಭಿವೃದ್ಧಿಯ ಕಥೆ ನೋಡಿದರೆ ಅಥವಾ ಇತಿಹಾಸ ನೋಡಿದರೆ ಪ್ರತಿಯೊಂದು ಕಲ್ಪನೆ, ಪರಿಕಲ್ಪನೆ, ಭಾವನೆಗಳು, ಚಿಂತನೆಗಳು, ವೈಜ್ಞಾನಿಕ ಅಭಿವೃದ್ಧಿ ಕೂಡ ಒಂದು ದೇಶದಲ್ಲಿ, ಒಂದು ಸಮಾಜದಲ್ಲಿ ಆ ಭಾಷೆಯಿಂದಾನೇ ಬಂದಿರ್ತವೆ. ಸೊ ಅದರಿಂದ ಒಂದು ಸಮಾಜಕ್ಕೆ ಅಭಿವೃದ್ಧಿ ಮಾಡಲು ಆ ಭಾಷೆಯ ಅಭಿವೃದ್ಧಿ ಆಗಲಿಕ್ಕೆ ಬಹಳ ಪ್ರಮುಖವಾಗಿರ್ತದೆ, ಆ ವಿಚಾರಗಳು ಬಹಳ ಪ್ರಮುಖವಾಗಿರ್ತದೆ. ಸೊ ಆ ಸಂದರ್ಭದಲ್ಲಿ ತಾವು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಯೋಜನೆ ಮಾಡಿದಿರಿ. ಅದಕ್ಕೆ ತಮ್ಮೆಲ್ಲರಿಗೆ, ಎಲ್ಲ ಸದಸ್ಯರಿಗೆ, ಎಲ್ಲ ಯಾರ್ಯಾರು ಕೈ ಜೋಡಿಸಿ ಇದನ್ನ ಒಂದು ಯಶಸ್ವಿಯಾಗಿ ಮಾಡಿದಿರಿ, ಆಯೋಜನೆ ಮಾಡಿದಿರಿ. ತಮ್ಮೆಲ್ಲರಿಗೆ ಇದು ಸಾಹಿತ್ಯೇತರ ಸಂಘಟನೆಗಳು ಸಾಕಷ್ಟು ಹಗಲು ಇರುಳು ಎನ್ನದೇ ಕೆಲಸ ಮಾಡ್ತಾ ಇದೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾದ ಕಾರ್ಯಕ್ರಮಗಳ ಮೂಲಕ ವಿಶೇಷವಾಗಿ ನಾವು ತೆಲುಗು ಕನ್ನಡ ಮಾತನಾಡುವಂಥ ಈ ಪ್ರದೇಶದಲ್ಲಿ ಕನ್ನಡವನ್ನು ಬೆಳೆಸುವಂಥ ಒಂದು ದೊಡ್ಡ ಕೆಲಸ ಆಗಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಪರಿಷತ್ತು ಕೂಡ ತನ್ನದಾದಂಥ ಒಂದು ಶ್ರಮ ಕೂಡ ಮಾಡ್ತಾ ಇದೆ. ಇಲ್ಲಿ ತೆಲುಗು ಅಷ್ಟೇ ಅಲ್ಲ, ಕನ್ನಡವು ತುಂಬ ಚೆನ್ನಾಗಿ ಬೆಳಿಬೇಕು ಅನ್ನುವಂಥದ್ದು. ನಗರದಲ್ಲಿ ಕನ್ನಡ ಕಡಿಮೆ ಇದೆ, ಕನ್ನಡ ಭಾಷೆ ಕಡಿಮೆ ಇದೆ, ಮಾತನಾಡುವ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಕನ್ನಡ ಮಾತನಾಡುವ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವಂಥ ಒಂದು ವಿಶ್ವಾಸದಿಂದ ನಾವೆಲ್ಲ ಕನ್ನಡ ಮನಸ್ಸುಗಳೆಲ್ಲ ಸೇರಿಕೊಂಡು ಇಂತಹ ಸಮ್ಮೇಳನಗಳನ್ನು ಮಾಡ್ತಾ ಇದ್ವಿ. ಇಂತಹ ಸಮ್ಮೇಳನಗಳಿಗೆ ತಾವೆಲ್ಲ ಸಹಕಾರ ಕೊಟ್ಟು, ಬೆಂಬಲ ಕೊಟ್ಟು ತಾವೆಲ್ಲರೂ ಕನ್ನಡವನ್ನು ಬೆಳೆಸಲಿಕ್ಕೆ ತಮ್ಮದೇ ಆದಂಥ ಒಂದು ಚೈತನ್ಯದಿಂದ ಬಂದಿದ್ದೀರಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಹೆಚ್ಚು ಮಾತಾಡ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವೆಂಕಟೇಶ್ ಬೇನ್ಬೆಂಚಿ, ಪದಾಧಿಕಾರಿಗಳಾದ ರಾವುತರಾವ್ ಬರೂರ್, ರೇಖಾ ಬಡಿಗೇರ್, ವಿಜಯ ರಾಜೇಂದ್ರ, ಜಿ ಸುರೇಶ್, ವಿದ್ಯಾಸಾಗರ್ ಚಿಮಣಗೇರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಹೆತ್ತ ತಾಯಿಯನ್ನು ಗೌರವಿಸಿದಂತೆ ಮಾತೃಭಾಷೆಯನ್ನು ಪ್ರೀತಿಸಿ ಕನ್ನಡ ನಾಡು ನುಡಿ ಉಳಿವಿಗೆ ಎಲ್ಲರೂ ಕೈ ಜೋಡಿಸಬೇಕು ಎಂದು 6ನೇ ತಾಲೂಕು ಸಮ್ಮೇಳನದ ಸರ್ವಾಧ್ಯಕ್ಷ ಅಯ್ಯಪ್ಪಯ್ಯ ಹುಡ ಹೇಳಿದರು. ಹೆತ್ತ ತಾಯಿಯನ್ನು ಗೌರವಿಸಿದಂತೆ ಮಾತೃಭಾಷೆಯನ್ನು ಪ್ರೀತಿಸಿ ಕನ್ನಡ ನಾಡು ನುಡಿ ಉಳಿವಿಗೆ ಎಲ್ಲರೂ ಕೈ ಜೋಡಿಸಬೇಕು ಎಂದು 6ನೇ ತಾಲೂಕು ಸಮ್ಮೇಳನದ ಸರ್ವಾಧ್ಯಕ್ಷ ಅಯ್ಯಪ್ಪ ಹುಡ ಹೇಳಿದರು. ಅವರು ಇಂದು ಸಮ್ಮೇಳನ ಉದ್ದೇಶಿಸಿ ಮಾತನಾಡಿ 2000 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಗೆ ಅಪಾಯ ತಟ್ಟದಂತೆ ಎಚ್ಚರ ವಹಿಸುವುದು ನಿಮ್ಮೆಲ್ಲರ ಮೇಲಿದೆ. ಕನ್ನಡ ಶ್ರೇಷ್ಠತೆಯನ್ನು ಹೆಚ್ಚಿಸುವ ಜೊತೆಗೆ ಕನ್ನಡ ಸೇವೆಗೆ ಕನ್ನಡಿಗರನ್ನು ಒಲಿಸುವುದು ನಮ್ಮ ಉಸಿರಾಗಬೇಕೆಂದರು. ಪ್ರಪಂಚವನ್ನೇ ಸುತ್ತಿದರೂ ಮಾತೃಭಾಷೆಯನ್ನು ಮರೆಯದೆ ಉಳಿಸಿ ಬೆಳೆಸಬೇಕಿದೆ. ನಾಡಿಗೆ ಅನ್ನ, ಚಿನ್ನ, ವಿದ್ಯುತ್, ಹತ್ತಿಯನ್ನು ನೀಡುತ್ತಿರುವ ರಾಯಚೂರು ಭಾವೈಕ್ಯತೆ ಬೀಡಾಗಿದೆ. ಶರಣರು, ದಾಸರು, ಆರೂಢರು, ಅವಧೂತರು, ಸೂಫಿ ಸಂತರು ಈ ನೆಲ ಆಧ್ಯಾತ್ಮಿಕ ಸಂಪತ್ತು ಶ್ರೀಮಂತಗೊಳಿಸಿದ್ದಾರೆ. ಅನೇಕ ಸಾಹಿತಿಗಳು, ಬರಹಗಾರರು, ಪತ್ರಿಕೆಗಳು ಕನ್ನಡ ಸೇವೆಗೆ ಕೈ ಜೋಡಿಸಿವೆ. ಪ್ರೀತಿ, ಪ್ರೇಮ, ಅಂತಃಕರಣ ಬಲಗೊಳ್ಳಲಿ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಯಾಗಿ ರಾಯಚೂರು ನಗರ ಶುದ್ಧ ನೀರು, ಗಾಳಿ, ಬೆಳಕಿನಿಂದ ಜನತೆ ನೆಮ್ಮದಿ ಪಡೆಯುವಂತಾಗಲಿ ಎಂದು ಹಾರೈಸಿದರು. ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸವಿದೆ.
ಕನ್ನಡ ಭಾಷೆಗೆ ಯಾವ ರೀತಿ ಅಪಾಯವಾಗಬಾರದು, ಅದು ಎಲ್ಲಿಯೂ ಎಲ್ಲ ಕಡೆಯೂ ಸಹ ಪ್ರಧಾನವಾಗಿ ನಿಲ್ಲಬೇಕು ಎನ್ನುವುದು ಮುಖ್ಯ ಆಶಯ. ಕನ್ನಡ, ನಮ್ಮ ಹಿರಿಯರ ಕನ್ನಡ, ನಮ್ಮ ಮಕ್ಕಳ ಕನ್ನಡ, ನಮ್ಮ ಮೊಮ್ಮಕ್ಕಳ ಕನ್ನಡ. ಭಾಷೆಯ ಬಗ್ಗೆ ಭಕ್ತಿ ಶ್ರದ್ಧೆಗಳು ಅತ್ಯಂತ ಅವಶ್ಯಕ. ಕನ್ನಡದ ವ್ಯಕ್ತಿ ಅನ್ಯತಾ ನಾಸ್ತಿ. ಸಂಸ್ಕೃತವಲ್ಲ, ಇಂಗ್ಲಿಷ್ ಅಲ್ಲ, ಹಿಂದಿ ಅಲ್ಲ, ಕನ್ನಡ 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 ಬನ್ನಿ ನಮ್ಮ ಸಂಗಡ ಎನ್ನುವ ಚಂಪಾದವರ ಮಾತುಗಳು ಅನುಕರಣೀಯ. ಮತ್ತೊಂದು ಕಿವಿ ಮಾತು ಹೇಳ್ತೇನೆ. ನಾನು ಈಗಾಗಲೇ 73 ವರ್ಷ, ಬಹಳ ಮರುವು. ಕೆಲವು ಮಂದಿ ಹೆಸರುಗಳು ಬಿಟ್ಟಿರುವುದು, ಅವರು ಕ್ಷಮಿಸಬಹುದು. ಮುಂದೆ ಹೋಗುವ ಸಂದರ್ಭದಲ್ಲಿ ಅದು 1 ಗಂಟೆ ಮುಗಿಸ್ತು ಹೇಳಿ. ನಮ್ಮ ಅದೃಷ್ಟ ನಮ್ಮ ಕೈಯಲ್ಲಿ ಆಗಿದೆ. ಕುಮಾರವ್ಯಾಸನಲ್ಲಿ ಕನ್ನಡ, ಪಂಪನಲ್ಲಿ ಕನ್ನಡ, ಹರಿಹರ ರಾಘವಂಕರ ಕನ್ನಡ, ಕುವೆಂಪು ಬೇಂದ್ರೆ ಕನ್ನಡ, ಕನ್ನಡ, ಇವಳು ಕನ್ನಡ. ಕನ್ನಡ ಭಾಷೆಯನ್ನು ಕಾಪಾಡುವುದು ಕನ್ನಡಿಗರ ಆದ್ಯ ಕರ್ತವ್ಯ. ಕನ್ನಡ ಶ್ರೇಷ್ಠತೆಗೆ ನಿಲ್ಲಿಸುವುದು, ಕನ್ನಡ ಸೇವೆಗೆ ಕನ್ನಡ ಉಳಿಸುವುದು ನಮ್ಮೆಲ್ಲರೂ ಉಸಿರಾಗಬೇಕು. ಯಾವ ವಿಷಮಾತೆಯನ್ನು ಸೇವಿಸಿದರೂ ನಮ್ಮ ಕನ್ನಡ ಮಾತೆಯನ್ನು ಮಾತ್ರ ಬಿಡುವಂತಿಲ್ಲ. ನಮ್ಮ ತಾಯಿ ಎಷ್ಟೇ ಬಡಲಿಯಾದರೂ ಆಕೆಯನ್ನು ಕೇಳಾದಂತೆ ಮಕ್ಕಳು ನೋಡಿಕೊಳ್ಳಬೇಕು. ತಾಯಿಯನ್ನು ಯಾವಾಗ ಮಕ್ಕಳು ಚೆನ್ನಾಗಿ ನೋಡಿಕೊಳ್ಬೇಕು, ಪ್ರಾರಂಭದಿಂದ ಮತ್ತೆ ಕೊನೆಯವರೆಗೆ. ವಾಸ್ತವವಾಗಿ ನಮ್ಮ ತಾಯಿ ಬಡಲಿಯಲ್ಲ, ಆಕೆಗೆ ನಾವು ಹೆಮ್ಮೆಯಿಂದ ಇರಬಹುದಾಗಿದೆ. ಆಕೆಯ ಪಾದಪದ್ಮ ಮೇಲೆ ಭಕ್ತಿಯಿಂದ ಪ್ರೀತಿಯಿಂದ ಹೂವಿಟ್ಟು ಬೇಕಾದ ಪ್ರಪಂಚವನ್ನು ಸುತ್ತಿ ಬರೋಣ. ತಾಯಿ ಹೆಮ್ಮೆ ಪಟ್ಟುಕೊಂಡರೆ ಮಕ್ಕಳು ಬದುಕಿಕೊಳ್ಳುತ್ತಾರೆ. ಕನ್ನಡ ಆಮೆಗೆ ವಿಜಯ ಪತಾಕೆ ಕೆಲವರ ಹರಸಲಿ ಎನ್ನುವುದು ಕನ್ನಡಿಗರೆಲ್ಲರ ಸದಾಶಯವಾಗಬೇಕು. ಕನ್ನಡ ಬೆಲೆ ಕುಂಡಿ ಆಡುವುದು ಎಂದರೆ ಕನ್ನಡದಲ್ಲಿ ಕಿವಿ ನಿಲ್ಲುವುದು, ಗಮನ ಬೀಳುವುದು, ಕಾಣಲು ಕವಿಯುವುದು, ತೆಕ್ಕನೆ ಮನವಿ ಮರೆಯುವುದು. ಕನ್ನಡ ಕನ್ನಡ ಹಾಸವಿ ಕನ್ನಡ, ಕನ್ನಡದಲ್ಲಿ ಹರಿ ಬರೆಯುವುದು, ಕನ್ನಡದಲ್ಲಿ ಹರ ತೆರೆಯುವುದು, ಕನ್ನಡದಲ್ಲಿ ಭಿನ್ನ ಹರಿಯುತ್ತದೆ, ಹರಿ ಹೊರಗಳ ಮೇಲೆ ಕರೆಯುವುದು ಎನ್ನುವ ರಾಷ್ಟ್ರ ಕುವೆಂಪುರ ಈ ನುಡಿಗಳು ಕನ್ನಡಿಗರ ಹೃದಯದ ಧ್ವನಿಗಳು. ಕನ್ನಡ ನಾಡಿಗೆ ಅನ್ನ, ಚಿನ್ನ, ವಿದ್ಯುತ್ ಮತ್ತು ಹತ್ತಿಯನ್ನು ನೀಡುತ್ತಿರುವ ರಾಯಚೂರು ಕೃಷ್ಣ ತಿಂಡಿಯರ ಮಧ್ಯೆ ಭಾಗದಲ್ಲಿದ್ದು ದ್ವಾ ಪ್ರದೇಶವನ್ನು ಹೆಸರಾಗಿದೆ. ಕ್ರಿಸ್ತಪೂರ್ವ 3000 ವರ್ಷ ಹಿಂದಿನ ಚರಿತ್ರೆ ಹೊಂದಿದ ಈ ಭೂಭಾಗವನ್ನು ಮೌರ್ಯರು, ಶಾತವಾಹನರು, ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯಪುರದ ಆದಿಲ್ಶಾಹರು, ಕಲಚೂರಿಗಳು, ವಿಜಯನಗರ ಅರಸರು, ಬಹಮನಿ ಸುಲ್ತಾನರು, ಮೊಘಲರು, ಮರಾಠರು, ಹೈದರಾಬಾದ್ ನಿಜಾಮರು ಮತ್ತು ಆಂಗ್ಲರು ಆಳ್ವಿಕೆಯನ್ನು ಮಾಡಿದ್ದಾರೆ ಎನ್ನುವುದರ ಮೂಲಕ ಈ ನಾಡಿನ ಅಪಾರ ಸಂಪತ್ತು ಹಲವಾರು ಅರಸರದಾಗಿ ಕಾರಣವಾಗುತ್ತೆ ಎನ್ನುವುದನ್ನು ಇತಿಹಾಸ ಸಾಬೀತುಪಡಿಸುತ್ತದೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲೂ ಇಂಥವರು ಮಹತ್ವವಾದದ್ದಿಲ್ಲ, ಅದು ರಾಯಚೂರಿನಲ್ಲಿದೆ. ಮತ್ತು ದಾಳಿಗೆ ತುತ್ತಾಗಿರೋದು ರಾಯಚೂರು ಮಾತ್ರ. ಉಳಿದ ಯಾವ ಜಿಲ್ಲೆಗಳು ಇಷ್ಟು ದಾಳಿಗೆ ತುತ್ತಾಗಿಲ್ಲ ಎನ್ನುವುದು ನಿತ್ಯ ಸತ್ಯ. ಅದು ನಮ್ಮ ಹೆಮ್ಮೆ ಕೂಡ ಹೌದು. ಶರಣರು, ದಾಸರು, ಆರೂಢರು, ಅವಧೂತರು, ಸೂಫಿ ಸಂತರು ಈ ನೆಲದ ಆಧ್ಯಾತ್ಮಿಕ ಸಂಪತ್ತನ್ನು ಶ್ರೀಮಂತಗೊಳಿಸಿದ್ದಾರೆ. ಜನಮತದ ಅಂತಸ್ತತ್ವ ಭಾವೈಕ್ಯತೆ ಕುರುಹಾಗಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಜನರಿರುವುದು, ಸಹೋದರತ್ವ ಬಲಬರುತ್ತಿರುವುದು ಇಲ್ಲಿಯ ಪುಣ್ಯ ವಿಶೇಷ. 6ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅನೇಕ ಕೃತಿಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು. 6ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅನೇಕ ಕೃತಿಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು. ಸಾಹಿತಿ ವೀರ ಹನುಮಾನ್, ನೀಲಗಗನ ಹೈಕು ಸಂಕಲನ, ಶತಮಾನದ ಶಾಲೆ ಹಮ್ದರ್ದ್, ರಾಯಣ್ಣ ಬೋಯರ್ ಅವರ ಅಧ್ಯಾತ್ಮ ಚಿಂತನ, ತಿಮ್ಮಯ್ಯ ಅವರ ಹಾಲು ಜೇನು ಕವನ ಸಂಕಲನ, ದೇವೇಂದ್ರ ಕಟ್ಟಿಮನಿ ಅವರ ಅರಳಿ ನೆರಳು ಕೃತಿಗಳನ್ನು ಬಿಡುಗಡೆಗೊಳಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡ ಭಾಷೆಯ ಪ್ರಜ್ಞೆ ಪ್ರತಿಯೊಬ್ಬರಲ್ಲಿಯೂ ಮೂಡಲಿ. ಜಿ. ಕುಮಾರ್ ನಾಯಕ್. ಐದು ಗ್ಯಾರಂಟಿ ಯೋಜನೆ ಜಾರಿಗೊಳಿಸುವಲ್ಲಿ ಸರ್ಕಾರ ವಿಫಲ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆ. 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ದ್ವೇಷ ಕಲೆಯಿಂದ ಹೊರಬಂದು ಕನ್ನಡಿಗರು ಆತ್ಮವಿಮರ್ಶೆಯ ಮೂಲಕ ಭಾಷಾ ಪ್ರೀತಿ ಮೆರೆಯಲಿ. ಗೋರೂರು ಚನ್ನಬಸಪ್ಪ. 6ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಅಧ್ಯಕ್ಷರ ಅದ್ಧೂರಿಯ ಮೆರವಣಿಗೆ. ಕಲಾ ತಂಡಗಳ ಭಾಗಿ. ಕನ್ನಡ ಗೀತೆ ನೃತ್ಯ ಪ್ರದರ್ಶನ. 100 ಅಡಿ ಉದ್ದದ ಕನ್ನಡ ಬಾವುಟ. ಕನ್ನಡ ಸಾಹಿತ್ಯ ಪರಿಷತ್ 6ನೇ ತಾಲೂಕು ಸಮ್ಮೇಳನದ ಧ್ವಜಾರೋಹಣ. ಹೆತ್ತ ತಾಯಿಯಂತೆ ಮಾತೃಭಾಷೆ ಪ್ರೀತಿಸಿ ಆಧರಿಸುವ ಮನಸ್ಸು ನಮ್ಮೆಲ್ಲರದಾಗಲಿ. ಅಯ್ಯಪ್ಪ ಹೂಡ. ಮತ್ತು ವಿವಿಧ ಕೃತಿಗಳ ಲೋಕಾರ್ಪಣೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season.
with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IP Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.